ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ. ವಿಜಯಪುರ ಜಿಲ್ಲೆಯ ರೈತರಿಗೆ ತಾವು ಬೆಳೆದ ಬೆಳೆಯ ಲಾಭ ಪಡೆದುಕೊಳ್ಳುವುದರ ಬಗ್ಗೆ ತಿಳಿವು ಮೂಡಿಸಲು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಗರದ ಕನ್ಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ರೈತರಿಗೋಸ್ಕರ ಸಮಾವೇಶ ಆಯೋಜಿಸಲಾಯಿತು. ಯಾವುದಲ್ಲಿ ಮಾಡಿದೆ ಎಲ್ಲಿ ಮಾಡಿದೆ ಯಾಕೆ ಇದೆಲ್ಲ ಇಲ್ಲಿ ಮಾಡೋಕ್ಕಾಗಲ್ವಾ? ಕೆಮಿಕಲ್ ರಸಾಯನ ಗೊಬ್ಬರ ಹಾಕಿವಿ, ಗೊಬ್ಬರ ಯಾವುದರಲ್ಲಿ ಚೆನ್ನಾಗಿ ಬರ್ತದೆ? ತಿಪ್ಪೆ ಗೊಬ್ಬರ. ನಿಮ್ಮ ಹತ್ರ ದನ ಇದ್ದಾರೆ? ಎಷ್ಟಿದೆ? ಹೊರಗಿನ ತರಿಸ್ತೀರಾ? ಬೇರೆ ಏನಾದರೂ ಟ್ರೈ ಮಾಡೋಣ ಇದೆಯಾ? ನೋಡೋಣ. ಜಾಸ್ತಿ ಆದರೆ ಏನು ಮಾಡ್ತೀರಿ? ನಿಮ್ಮ ಮಾರುವುದಕ್ಕಿಂತ ಜಾಸ್ತಿ ಬಂದುಬಿಟ್ರೆ ಏನು ಮಾಡ್ತೀರಿ? ಸೊ ಏನಾಗ್ಯದಪ್ಪ ಅಂತಂದ್ರೆ ನಾವು 3 ಸಲ ತೊಗೊಂಡು 35 ರೂಪಾಯಿ 25 ಕೆಜಿ ಗೊಬ್ಬರ ತೊಗೊಳ್ತೀವಿ. ಯಾವುದೇ ಈ $50,000 ಆಗಿದೆ. 56-57 ರೂಪಾಯಿ ಗೊಬ್ಬರ. ಅದೇ ನೀವು ಬರೇ ನಮ್ಮ ಹಾಲಿಗೆ ದಾನಿ ಇಲ್ಲ. ನಾವು ತಗೊಳ್ಳೋಂಥ ಔಷಧ ಪ್ರಾಸೆಸಿಂಗ್ ಮಾಡಿ ಸಿಕ್ಕಾಪಟ್ಟಿ ದಾನಿ ಇರ್ತದೆ. ಹಿಂಗಾಗಿ ಸರಿ, ನೀವು ಬರೀ ದ್ರಾಕ್ಷಿ ಮಾರ್ಕೆಟ್ ಅಥವಾ ಏನಾದರೂ ಪ್ರಾಸೆಸಿಂಗ್ ರೇಟೇ ಇಲ್ಲ ಸರ್, ರೇಟೇ ಇಲ್ಲ. ನಾವು ಗೊಬ್ಬರ ಕೊಂಡುಕೊಳ್ಳೋದಕ್ಕೆ ನಾವು ಮಾಡೋದಕ್ಕೆ ಬರ್ತಾ ಇಲ್ಲ ಸರ್. ಅದಕ್ಕೆ ಇವತ್ತು ನಿಮ್ಗೆ ಕೆಲವೊಂದು ಐಡಿಯಾ ಸಿಗುತ್ತೆ ನೋಡ್ರಿ. ಇವತ್ತೆಲ್ಲ ಹೇಳ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ರೈತರಿದ್ದಾರೆ. ಬಹಳಷ್ಟು ರೈತರು ತಮ್ಮ ಹೊಲದಲ್ಲಿ ಬೆಳೆಯುವ ಏನು ಉತ್ಪಾದನೆಗಳಿದೋ ಅದನ್ನು ಮಾರುತ್ತಾರೆ ಡೈರೆಕ್ಟ್ ಆಗಿ. ಕೆಲವೊಬ್ಬರು ಮಾತ್ರ ಪ್ರಾಸೆಸಿಂಗ್ ಮಾಡ್ತಾರೆ. ಆದರೆ ಡೈರೆಕ್ಟ್ ಆಗಿ ಮಾರುವುದಕ್ಕಿಂತ ಪ್ರಾಸೆಸಿಂಗ್ ಮಾಡಿ ಏನಾದರೂ ವ್ಯಾಲ್ಯೂ ಅಡಿಷನ್ ಮಾಡಿದರೆ ಲಾಭಕರ ಏನು ಜಾಸ್ತಿ ಆಗುತ್ತೋ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡೋಕ್ಕೆ ಇವತ್ತು ಈ ಒಂದು ಸಮಾವೇಶವನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಇತರ ಇಲಾಖೆಯವರು ಎಲ್ಲರೂ ಭಾಗವಹಿಸಿದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಈ ಥರ ಒಂದು ಯೋಜನೆಯನ್ನು ಮುಂದೆ ಇಟ್ಟು ಇದ್ರ ಬಗ್ಗೆ ಎಲ್ಲ ರೈತರಿಗೂ ಒಂದು ವ್ಯಾಪಕ ಪ್ರಚಾರವನ್ನು ನೀಡಬೇಕನ್ನು ಹೇಳಿದ್ದಾರೆ. ಆದ್ದರಿಂದ ಇವತ್ತು ಈ ಥರ ಒಂದು ವಿನೂತನ ಒಂದು ಚಟುವಟಿಕೆಯನ್ನು ಇಲ್ಲಿ ನಾವು ರಂಗಮಂದಿರಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 2 ಕ್ಯಾಂಪಿನವರು, ಆದರೆ ಉತ್ಪತ್ತಿ ಮಾಡುವ ರೈತರು ಮತ್ತು ಅದನ್ನು ತಗೊಂಡು ಪ್ರಾಸೆಸಿಂಗ್ ಮಾಡಿ ಹೇಗೆ ಅದರಿಂದ ಜಾಸ್ತಿ ಲಾಭ ಪಡಿಬಹುದನ್ನು ತೋರಿಸುವ ಕಂಪನಿಯವರು ಇಬ್ಬರು ಕೂಡ ಬಂದಿದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಇರುವ ಪ್ರಗತಿಪರ ರೈತರು ಬಹಳಷ್ಟು ಮಂದಿ ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ FPOಗಳು, ಬಹಳಷ್ಟು FPOಗಳು ನಮ್ಮ ಜಿಲ್ಲೆಯಲ್ಲಿ ಇದೆ. ಆ FPOಗಳ ಪ್ರತಿನಿಧಿಗಳು ಕೂಡ ಇಲ್ಲಿ ಬಂದು ಅವರು ಏನು ಮಾಡ್ತಾರೆ ಎಂಬುದ್ರ ಬಗ್ಗೆ ಉಳಿದ ರೈತರಿಗೆ ಹೇಳಿಕೊಡ್ತಾ ಇದ್ದಾರೆ. ಒಟ್ಟಾರೆ ಸರ್ಕಾರದ ಒಂದು
ಉದ್ದೇಶ ಏನಂದ್ರೆ ರೈತರಿಗೆ ಜಾಸ್ತಿ ಲಾಭ ಬರಬೇಕು. ಈಗ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇರ್ತದೆ. ಕೆಲವೊಂದು ಬಾರಿ ಬರಗಾಲ ಬಂದ್ಬಿಡುತ್ತದೆ, ಅಥವಾ ನೆರೆ ಬಂದ್ಬಿಡುತ್ತದೆ, ಅಥವಾ ಬೇರೆ ಏನಾದರೂ ವೀಡ್ಸ್ ಮತ್ತು ಇನ್ಫೆಕ್ಷನ್ ಈ ಥರ ಏನಾದರೂ ಬಂದ್ಬಿಡುತ್ತದೆ. ಇದರಿಂದ ರೈತರಿಗಾಗುವ ನಷ್ಟವನ್ನು ಕಡಿಮೆ ಮಾಡಿ ಅವರ ಲಾಭವನ್ನು ಜಾಸ್ತಿ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡುತ್ತಾ ಇದ್ವಿ. ಇದನ್ನು ಮುಂದುವರಿಸಿ ಸತತವಾಗಿ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಅದೇ ರೀತಿ ಪೈಲಟ್ ಬೇಸಿಸ್ ಅಲ್ಲಿ ಕೆಲವೊಂದು ಹಳ್ಳಿಗಳನ್ನು ಕೂಡ ತಗೊಳ್ಳಕ್ಕೆ ಕೆಲವೊಂದು ಕಂಪನಿಗಳು ಮುಂದೆ ಬಂದಿದ್ದಾರೆ. ಅವರೊಂದಿಗೆ ಕೈ ಜೋಡಿಸಕ್ಕೆ ನಮ್ಮ ಸರ್ಕಾರದ ಇಲಾಖೆಗಳು, ಆದರೆ ಕೃಷಿ ಇಲಾಖೆ, ತೋಟಗಾರಿಕೆ ಇರಲಿ, ಪಂಚಾಯತ್ ರಾಜ್ ಇಲಾಖೆ ಇರಲಿ, ಅವರು ಕೂಡ ಸಿದ್ಧರಾಗಿದ್ದಾರೆ. ಅದೇ ರೀತಿ BLD ಯೂನಿವರ್ಸಿಟಿಯಿಂದ ಕೂಡ ನಾವು ಮ್ಯಾಚಿಂಗ್ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ತರ ಒಂದು ಸಮಗ್ರವಾದ ಒಂದು ಅಭಿವೃದ್ಧಿಗೆ ನಾವು ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.